ಏನೇ ಪರಕ್ಕ, ಇವತ್ತು ನಿನ್ನ ಹಸುನು ಈ ಕಡೆ ಹಾಕೊಂಡು ಬಂದ್ಬಿಟ್ಟಿದೀಯಾ? ಯಾವಾಗಲೂ ಬಣವೆಯಲ್ಲೇ ಕಟ್ಟಾಗ್ತಿದ್ದೆ, ಜಾಸ್ತಿ ದೂರ ಬರ್ತಾನೆ ಇರಲಿಲ್ಲ. ಇವತ್ತೇನೋ ಇಷ್ಟು ದೂರ ಬಂದ್ಬಿಟ್ಟಿದೀಯಲ್ಲ ಉದೂಕೆ, ಹಂಗೆ ರೇಡಿಯೋ ತಗೊಂಡು ಬಂದ್ಬಿಟ್ಟಿದೀಯಾ? ಹ್ಞೂ ಗುಂಡಜ್ಜಿ, ಬಂದ್ಬಿಟ್ಟೆ ನೋಡು. ಹಸು ನೋಡ್ಕೊಂಡು ಈ ಕಡೆ ಉದೂಕೆ ಹಂಗೆ ಬಂದ್ಬಿಟ್ಟೆ ನೋಡು. ಆ ಕಡೆ ಹುಲ್ಲು ಎಲ್ಲ ಒಣಗೋಗ್ಬಿಟ್ಟೈತೆ ನೋಡು, ಅದಕ್ಕೋಸ್ಕರ ಈ ಕಡೆ ಬಂದೆ ಹಸುನ ಹಾಕ್ಕೊಂಡು. ನೋಡು, ಈ ಕಡೆ ಬೆಟ್ಟದ ಕಡೆ ಆದರೆ ಸ್ವಲ್ಪ ಹುಲ್ಲು ಹಸ್ರಿಗೆ ಐತೆ ನೋಡು. ಆ ಕಡೆ ಹುಲ್ಲೇ ಇಲ್ಲ ನೋಡು, ಎಲ್ಲ ಒಣಗೋಗ್ತಾ ಐತೆ. ಅದಕ್ಕೆ ಹಸು ನೋಡಿಕೊಂಡು ಈ ಕಡೆ ಬಂದ್ಬಿಟ್ಟೆ ನೋಡು. ದೂಕೆ ಹಂಗೆ ರೇಡಿಯೋ ಇಟ್ಕೊಂಡು ಕೇಳ್ಕೊತ. ಒಬ್ಬಳೇ ಆದರೆ ಬೇಜಾರು ಅಂತ ಹೇಳ್ಬಿಟ್ಟು, ನೀವು ಸಿಗ್ತೀರಂತ ಗೊತ್ತಿರಲಿಲ್ಲ ಅಲ್ವಾ? ನೀವು ಸಿಗ್ತೀರಿ ಅಂತ ಗೊತ್ತಿದ್ದಿದ್ರೆ ನಾನು ರೇಡಿಯೋ ತೊಗೊಂಡು ಬರ್ತಾ ಇರಲಿಲ್ಲ, ನಿಮ್ಮ ಜೊತೆನೇ ಮಾತಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು. ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ನಾನು ರೇಡಿಯೋ ತಗೊಂಡು ಬಂದೆ ನೋಡು. ಬೆಟ್ಟಗಳ ಕಡೆ ಹುಲ್ಲು ಇನ್ನೂ ಹಸ್ರಿಗೈತೆ ನೋಡು. ನಮ್ಮ ಕಡೆ ಬೆಟ್ಟಗಳು ಜಾಸ್ತಿ ಅಲ್ವಾ? ನಮ್ಮ ಕಡೆ ಬೆಟ್ಟಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹುಲ್ಲು ಹಂಗೆ ಇರುತ್ತೆ ನೋಡು. ಬೆಟ್ಟದ ಹತ್ರ ಎಲ್ಲ ಹಂಗೆ ಹಸ್ರಿಗೆ. ನಮ್ಮ ಕಡೆ ಬೆಟ್ಟಗಳು ಜಾಸ್ತಿ ಇರೋದ್ರಿಂದ ಟ್ರೈನ್ದು ಈ ಕಡೆ ನಮ್ಮ ಕಡೆ ಬೆಟ್ಟಗಳು ಜಾಸ್ತಿ ಇರೋದ್ರಿಂದ ರೈಲ್ ರೋಡ್ ಬರೋದಕ್ಕೂ ಆಗ್ತಿರ್ಲಿಲ್ವಂತೆ ನೋಡು. ಇವಾಗ ಏನೋ ಆಗ್ತಾ ಇದ್ದಾರೆ ಸ್ವಲ್ಪ. ಅದೆಲ್ಲಿವರೆಗೂ ಬಂದೈತೋ ಗೊತ್ತಿಲ್ಲ ರೈಲ್ ರೋಡ್. ಪಾರಕ್ಕ, ಯಾವಾಗಿಂದೆ ಅದು ರೇಡಿಯೋ? ನಮ್ಮ ಕಾಲದ್ದೇನೆ. ಅದರಲ್ಲಿ ವಾರ್ತೆಗಳು, ಹಾಡುಗಳು ಎಲ್ಲ ಬರ್ತವೆ ನಂಗಾದ್ರೆ ಇವಾಗ್ಲೂ. ಗುಂಡಜ್ಜಿ, ವಾರ್ತೆಗಳು ಬರ್ತವೆ, ಹಾಡುಗಳು ಎಲ್ಲ ಬರ್ತವೆ ನೋಡಿ ಇದರಲ್ಲಿ. ರೇಡಿಯೋ ತಗೊಂಡೆ ಅಲ್ವಾ ಎಲ್ಲರೂ. ಆವಾಗ ನಾವು ಕುರಿಗಳು ಮೇಯ್ಸಕ್ಕೆ ಹೋಗ್ತಾ ಇದ್ದಿದ್ದು, ದನಗಳು ಮೇಯ್ಸಕ್ಕೆ ಹೋಗ್ತಾ ಇದ್ದಿದ್ದು, ಹಸುಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದು. ಇದಿಲ್ಲ ಅಂದರೆ ಇನ್ನೂ ಬೇಜಾರಾಗೋದಲ್ವಾ? ಹೌದೇ? ನಂಗಾದ್ರೆ ಏನು ಮಾಡಿದ್ರಿ ಪರಕ್ಕ? ಏನು ತಿನ್ಕೊಂಬಂದೆ? ನಾನು ಟೊಮೊಟೊ ಬಾತು ತಿನ್ಕೊಂಬಂದೆ ನೋಡ್ರಿ. ನಮ್ಮ ಸೊಸೆ ಅದೇನೋ ಟೊಮೊಟೊ ಬಾತ್ ಅಂತೆ, ಟೊಮೊಟೊ ಬಾತು ಅದನ್ನು ಮಾಡಿ ಮೊಸರು ಬಜ್ಜಿ ಮಾಡಿದ್ಲು ನೋಡು. ತಿನ್ಕೊಂಡು ಹಿಂಗೆ ಬಂದೆ. ಅನ್ನ ಸಾರು ಮುದ್ದೆ ಆದರೆ ಚೆನ್ನಾಗಿರುತ್ತೆ. ನನಗೆ ಈ ಥರ ತಿಂಡಿಗಳೆಲ್ಲ ಇಡ್ಸೋದಿಲ್ಲ ನನಗೆ. ಅಂದರೆ ಆ ತಿಂಡಿಗಳನ್ನೇ ಮಾಡ್ತಾಳೆ, ಮಕ್ಕಳಿಗೆ ಬಾಕ್ಸ್ಗೆ ಕೊಟ್ಟು ಕಳಿಸ್ಬೇಕಲ್ವಾ, ಅದಕ್ಕೋಸ್ಕರ ತಿಂಡಿಗಳನ್ನೇ ಮಾಡ್ತಾಳೆ ಡೈಲಿ. ಈ ಬಿಸಿಲಿಗೆ ನನಗೆ ಆ ತಿಂಡಿಗಳನ್ನ ತಿಂದರೆ ಬರೀ ನೀರು ಕುಡಿಬೇಕು ಅನಿಸುತ್ತೆ. ಆದರೆ ಅವಳು ಅನ್ನ ಸಾರು ಮುದ್ದೆ ಮಾಡಮ್ಮ ಅಂದರೆ ಮಾಡೋದೇ ಇಲ್ಲ, ಬರೀ ತಿಂಡಿಗಳನ್ನೇ ಮಾಡ್ತಿರ್ತಾಳೆ ನನ್ನ ಸೊಸೆ. ನನಗೂ ಅಷ್ಟೇ ನೋಡಮ್ಮ. ಬೆಳಿಗ್ಗೆನೆ ಅನ್ನ ಸಾರು ಮುದ್ದೆ ತಿಂದ್ಬಿಟ್ರೆ ಇನ್ನು ಸಾಯಂಕಾಲದವರೆಗೂ ನನಗೆ ಏನೂ ಬೇಡ ನೋಡು. ಏನು ತಿಂದಿಲ್ಲ ಅಂದ್ರೂ ಸಾಯಂಕಾಲದವರೆಗೂ ಹಂಗೆ ಇರ್ತೀನಿ ನಾನು ನೀರು ಕುಡ್ಕೊಂಡು. ಈ ಉಪ್ಪಿಟ್ಟು ತಿಂಡಿಗಳು ತಿಂದರೆ ಅಗ್ಲಗ್ಲ ನೀರು ಕುಡಿಬೇಕು ಅನಿಸುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹಂಗೆ ಹೊಟ್ಟೆ ಹಸು ಆಗುತ್ತೆ ನೋಡು. ನೋಡಿ, ಹಸುಗಳು ಇವಾಗ ಎಷ್ಟು ಚೆನ್ನಾಗಿ ತಿಂತಿದ್ದಾವೆ. ಹಸಿರು ಹುಲ್ಲು ಸಿಕ್ಕಿರೋದಕ್ಕೆ ಎಷ್ಟು ಚೆನ್ನಾಗಿ ಮೇಯ್ತಿದ್ದಾವೆ ನೋಡು. ಈ ಕಡೆ ಆಯ್ತಲ್ವಾ ಹುಲ್ಲು, ಆ ಕಡೆ ಇಲ್ಲವೇ ಇಲ್ಲ. ಎಷ್ಟು ಅಂತ ಒಣ ಹುಲ್ಲು ತಿಂತಾವ ಅವು ಪಾಪ. ಗುಂಡಜ್ಜಿ, ನೀವು ಡೈಲಿ ಇನ್ನು ಈ ಕಡೆನೇ ಏನು ಬರೋದು? ನಾವು ಈ ಕಡೆನೇ ಹಾಕೊಂಡು ಬರ್ತೀವಿ. ಹಾಗಾದರೆ 3 ಜನನು ಈ ಕಡೆನೇ ಹಾಕೊಂಡು ಬರೋಣವಾ? ಮಾತಿಗೆ ಇರ್ತೀರಾ ಹಂಗೆ? ಮಾತಿಗೆ ಯಾರು ಇಲ್ಲ ಅಂದರೆ ಬೇಜಾರಾಗುತ್ತೆ ನೋಡು, ಅದಕ್ಕೋಸ್ಕರ. ನಾವು ಈ ಕಡೆನೇ ಕಣಮ್ಮ ಇವಾಗ ಈ ನಡುವೆ ಹಾಕ್ಕೊಂಡು ಬರ್ತಾ ಇರೋದು ನೋಡು. ಆ ಕಡೆ ಹುಲ್ಲು ಇಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಬೆಟ್ಟದ ಕಡೆ ಸ್ವಲ್ಪ ಬರ್ತಾ ಇದ್ದೀವಿ ನೋಡು. ಈ ಕಡೆ ಆದರೂ ಹುಲ್ಲು ಸ್ವಲ್ಪ ಇರುತ್ತೆ ಚೆನ್ನಾಗಿ, ಆ ಕಡೆ ಹುಲ್ಲೇ ಇರೋದಿಲ್ಲ ನೋಡು, ಎಲ್ಲ ಬೀಡಿರುತ್ತೆ. ಅದಕ್ಕೋಸ್ಕರ ಈ ಕಡೆ ಆದರೆ ಚೆನ್ನಾಗಿ ಮೇಯ್ಕೊತವೆ ಅಂತ ಹೇಳ್ಬಿಟ್ಟು ಈ ಕಡೆನೇ ಹಾಕ್ಕೊಂಡು ಬರ್ತೀವಿ ನೋಡು ನಾವು ಡೈಲಿನು. ನೀನು ಈ ಕಡೆನೇ ಬಾ, ಇನ್ನು 3 ಬರೋಣ, ಚೆನ್ನಾಗಿರುತ್ತೆ. ಮಾತಿಗೆ ಇದ್ದರೆ ಬೇಜಾರು ಅನಿಸೋದಿಲ್ಲ ನೋಡು, ಅದಕ್ಕೋಸ್ಕರ. ಬೇಸಿಗೆಗಾಲ ಬಂತಲ್ವ, ಇನ್ನು ಬರೀ ನೀರು ಕುಡಿಬೇಕು ಅನಿಸುತ್ತೆ. ಈ ಬಿಸಿಲಿಗೂ ಅದಕ್ಕೂ ಬರೀ ನೀರು ಕುಡಿಬೇಕು ಅನಿಸುತ್ತೆ ನೋಡು. ನನಗಂತೂ ಸಾಕಾಗುತ್ತೆ ಈ ಬಿಸಿಲಿಗೆ. ನೀವೇನು ತಿನ್ಕೊಂಡ್ಬಂದ್ರಿ ಗುಂಡಜ್ಜಿ? ನಾವು ಅನ್ನ ಸಾರು ಮುದ್ದೆನೇ ತಿನ್ಕೊಂಡು ಬಂದ್ವಿ ನೋಡಮ್ಮ. ಈ ಕಡೆನೇ ಹೊಲದಲ್ಲಿ ಸಿಕ್ಕಿತ್ತು ನೋಡು ಸ್ವಲ್ಪ ಸೊಪ್ಪು, ಕಿತ್ಕೊಂಡು ಹೋಗಿ ಮಸೊಪ್ಪು ಮಾಡಿದ್ವಿ ನೋಡು. ಇದು ಬೆರಕೆ ಸೊಪ್ಪು ಕಿತ್ಕೊಂಡೋಗ್ಬಿಟ್ಟು ಮಸೊಪ್ಪು ಮಾಡಿದ್ವಿ, ಚೆನ್ನಾಗಿತ್ತು ನೋಡು. ತಿನ್ಕೊಂಡು ಬಂದ್ವಿ ನೋಡು. ಸಿಗುತ್ತೇನು ಈ ಕಡೆ ಸೊಪ್ಪು? ಹಂಗಾದ್ರೆ ನಾನು ಸ್ವಲ್ಪ ಕಿತ್ಕೊಂಡು ಹೋಗ್ಬೇಕಮ್ಮ ಇವತ್ತು. ಸೊಪ್ಪಿನ ಸಾರು ಮಾಡಿ ಅನ್ನನೋ ಮುದ್ದೆನೋ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡು. ಕಿತ್ಕೊಂಡು ಹೋಗಿ, ಆ ಕಡೆ ಇರುತ್ತೆ ನೋಡು ಸ್ವಲ್ಪ. ಎಷ್ಟು ಒಂದು ಇಡೀ ಅಷ್ಟಾದರೆ ಸಾಕಲ್ವ ನಿಮಗೆ? ಒಂದು ಸ್ವಲ್ಪ ಕಿತ್ಕೊಂಡು ಹೋಗಿ, ಆ ಕಡೆ ಇರುತ್ತೆ ನೋಡು ಬೆರಕೆ ಸೊಪ್ಪು. ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಹಂಗೆ ಕಿತ್ಕೊಂಡು ಹೋಗು. ಆಮೇಲೆ ಇದು ಬಿಡಿಸ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಇದು ಮಾಡು, ಮಸೊಪ್ಪು ಮಾಡು, ಚೆನ್ನಾಗಿರುತ್ತೆ ನೋಡು. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಏನಮ್ಮ, ನೀನು ಬಂದುಬಿಟ್ಟಿದ್ಯಾ ಇವತ್ತು ಹಂಗೆ ಉದ್ದಕ್ಕೆ? ಬಂದೆ ಪಾರಕ್ಕ. ನೋಡು, ಇವತ್ತು ಕೆಲಸ ಏನೂ ಇರಲಿಲ್ವಾ, ಅದಕ್ಕೋಸ್ಕರ ಹಸು ನೋಡ್ಕೊಂಡು ಬಂದೆ ನೋಡು. ಎಲೆ ಅಡಿಕೆ ಐತೇನೆ ಪಾರಕ್ಕ, ಸ್ವಲ್ಪ ಕೊಡೆ, ಹಂಗೆ ಬಾಯಿ ಕೆಂಪಗೆ ಮಾಡ್ಕೊಳ್ಳೋಣ. ಎಲೆ ಅಡಿಕೆ ತಿಂತಾ ಇದ್ರೇ ನೋಡು ಚೆನ್ನಾಗಿರೋದು. ಎಲೆ ಅಡಿಕೆ ಹಾಕ್ಕೊಂಡು ರೂಢಿ ಆಗಿಬಿಟ್ಟೈತೆ ನೋಡು. ಯಾವಾಗಲೂ ಹಂಗೆ ಅಗಿತಾ ಇದ್ರೇ ನೋಡು ಚೆನ್ನಾಗಿರೋದು. ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ, ಬೇಜಾರಾಗುತ್ತೆ ನೋಡು. ಎಲೆ ಅಡಿಕೆನ ಗುಂಡಜ್ಜಿ? ನಾನು ಅಷ್ಟೊಂದು ಹಾಕ್ಕೊಳ್ಳೋದಿಲ್ಲ ಕಣಜ್ಜಿ. ಯಾವಾಗಾದರೂ ಹಂಗೆ ಚಿಕನ್ ಸಾರು ಅಂತ ತಿಂದರೆ ಮಾತ್ರ ಹಾಕ್ಕೋತೀನಿ ಅಷ್ಟೇ, ಯಾವಾಗಲೂ ಹಾಕ್ಕೊಳ್ಳೋದಿಲ್ಲ. ನೀವಂದರೆ ಯಾವಾಗಲೂ ಹಾಕ್ಕೋತೀರಾ, ಚೀಲದಲ್ಲಿ ಇಟ್ಕೋತೀರಾ. ಇಲ್ವೇನು, ಖಾಲಿ ಆಗೈತೇನು ಇವತ್ತು? ಕಣಮ್ಮ, ಖಾಲಿ ಆಗೈತೆ. ನಿನ್ನ ಹತ್ರ ಇದ್ದರೆ ಇಸ್ಕೊಂಡು ಹಾಕ್ಕೊಳ್ಳೋಣ ಅಂದ್ಕೊಂಡೆ, ನಿನ್ನ ಹತ್ರ ಇಲ್ಲ ಅಂತೀಯ. ಇವಾಗ ಏನು ಮಾಡೋದು ನೋಡು, ಅಗ್ದು ರೂಢಿ ಆಗಿಬಿಟ್ಟೈತೆ. ಒಂದು ಸ್ವಲ್ಪ ಹೊತ್ತಿಲ್ಲ ಅಂದರೆ ಬೇಜಾರಾಗುತ್ತೆ ನಮ್ಮಂಥವ್ರಿಗೆ. ಎಲೆ ಅಡಿಕೆ ರೂಢಿ ಮಾಡ್ಕೊಂಡಿರೋರಿಗೆ
ಇಲ್ಲ ಅಂದರೆ ಎಲ್ಲ ಅಡಿಕೆ ಒಂದು ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ ನೋಡು, ಅಗಿತಾ ಇದ್ರೇ ನಮಗೆ ಚೆನ್ನಾಗಿರೋದು. ಎಲೆ ಅಡಿಕೆ ರೂಢಿ ಆಗಿರೋರಿಗೆ ಹಾಕ್ಕೊತಾ ಇರಬೇಕು ಅಲ್ವಾ ಅವಾಗ. ಈ ಕಡೆ ಹಾಕ್ಕೊಂಡು ಬಂದರೆ ಹಸುಗಳ್ನ ಚೆನ್ನಾಗಿ ಮೇಯ್ತಿರ್ತವೆ, ಎಲ್ಲೂ ಹೋಗೋದಿಲ್ಲ. ಅಲ್ಲಾದರೆ ಅಲ್ಲೂ ಇಲ್ಲೂ ಓಡಾಡಿಸ್ತವೆ ಸುಮ್ಮನೆ. ಅವಕ್ಕೂ ಎಲ್ಲೂ ಇರಲ್ಲ ಅಲ್ವಾ ಹುಲ್ಲು ತಿನ್ನೋದಕ್ಕೆ ಮೇಯೋದಕ್ಕೆ, ಅದಕ್ಕೋಸ್ಕರ ಸುಮ್ಮನೆ ಓಡಾಡಿಸ್ತವೆ. ಇಲ್ಲಿ ನೋಡು, ಓಡಾಡಿಸ್ತಾನೆ ಇಲ್ಲ, ಅಲ್ಲೇ ಮೇಯ್ತಿದ್ದಾವೆ ಪಾಪ. ಕಣಮ್ಮ, ಈ ಕಡೆ ಹಾಕ್ಕೊಂಡು ಬಂದರೆ ಚೆನ್ನಾಗಿ ಮೇಯ್ತವೆ ಹಸುಗಳು. ಇನ್ಮೇಲೆ ಈ ಕಡೆನೇ ಹಾಕ್ಕೊಂಡು ಬರಬೇಕು ಅಷ್ಟೇ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ಮಾತ್ರ ಮರಿಬೇಡಿ. ಧನ್ಯವಾದಗಳು.